ಅಗ್ನಿಸ್ಪರ್ಶದ ಅನುಭವಗಳು. ನೂತನ ಜೀವಿತ. ಜೇಶಾಮ್ ಜಬದೊರೆ. ಅಧ್ಯಾಯ 1. ನಾನು ಸ್ವಲ್ಪವಾಗಿ ಸಾಯುತ್ತಿದ್ದೆನು. ನೆಲದ ಮೇಲೆ ಹಾಸಿದಂಥ ಹರಿದು ಹೋದ ಚಾಪೆಯ ಮೇಲೆ ಮಲಗಿ ಚಿಂದಿ ಹೊದಿಕೆಯನ್ನು ಹೊದ್ದುಕೊಂಡು ಸಮಾಧಾನವನ್ನು ಕಳೆದುಕೊಂಡು ಪ್ರಾಣದೊಂದಿಗೆ ಹೋರಾಡುತ್ತಾ ಧೂಳು ತುಂಬಿದ ಆ ಗುಡಿಸಲಲ್ಲಿ ಬಿದ್ದು ಹೊರಳಾಡುತ್ತಾ ಇದ್ದೆನು. ಸಾಯುವುದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ಹೇಗಾದರೂ ಬದುಕಲೇಬೇಕೆಂಬ ಆಕಾಂಕ್ಷೆಯಿಂದ ಹಗಲು ರಾತ್ರಿ ಕಷ್ಟಪಡುತ್ತಿದ್ದೆನು. ದಿನಕ್ಕೆ 1 ಸಲ ಮಾತ್ರ ಊಟ ಮಾಡಿ ಅಭಿಮಾನದಿಂದ ಓದುತ್ತಿದ್ದೆನು. ಹೇಗಾದರೂ ಜೀವಿತದಲ್ಲಿ ಮುಂದುವರಿಯಲೇಬೇಕೆಂಬ ದೃಢ ನಿರ್ಧಾರವಿದ್ದಿತು. ಆದರೆ ಈಗ ಸ್ವಲ್ಪವಾಗಿ ಮರಣದೆಡೆಗೆ ಸಾಗುತ್ತಿದ್ದೆನು. ಚಿಕ್ಕಂದಿನಿಂದಲೂ ನಾನು ಬುದ್ಧನಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದೆನು. ಆದರೆ ಈಗಲಾದರೂ ಯಾವ ವಿಧದಲ್ಲಿಯೂ ಬುದ್ಧನು ನನಗೆ ಸಹಾಯ ಮಾಡಲಿಲ್ಲ. ನನ್ನ ಕುಟುಂಬದವರು ತಲತಲಾಂತರಗಳಿಂದಲೂ ಬುದ್ಧನ ಭಕ್ತನಾಗಿಯೇ ಬಾಳಿದವರು. ಆದರೆ ನನಗೆ ತಿಳಿದ ಹಾಗೆ ಆತನು ನನಗೆ ಏನೂ ಮಾಡಲಿಲ್ಲ, ಯಾವ ಉತ್ತರವನ್ನು ಕೊಡಲಿಲ್ಲ. ನನ್ನ ಕುಟುಂಬವು ಉತ್ತರ ಕೊರಿಯಾದಲ್ಲಿ ಇದ್ದಿತ್ತು. ಪಕ್ಕನೆ ಯುದ್ಧ ಸಂಭವಿಸಿದಾಗ ನಾವು ನಮ್ಮ ಮನೆಯನ್ನು ಕಳೆದುಕೊಂಡೆವು. ದೇಶವನ್ನೇ ತೊರೆದು ದೇಶಭ್ರಷ್ಟರಾಗಿ ಅಲೆದೆವು. ಪ್ರಾಣ ಉಳಿಸಿಕೊಳ್ಳುವುದಕ್ಕಾಗಿ ದಕ್ಷಿಣದಲ್ಲಿರುವ ಪೂಚಾನ್ ಎಂಬ ಪಟ್ಟಣಕ್ಕೆ ಕಾಲ್ನಡಿಯಲ್ಲೇ ನಡೆದುಕೊಂಡು ಬಂದೆವು. ನಮ್ಮ ಬಳಿ ಹಣವೋ ಆಹಾರ ಸಾಮಗ್ರಿಗಳು ಇರಲಿಲ್ಲ. ಪೂಚಾನ್ ಪಟ್ಟಣಕ್ಕೆ ಬಂದಾಗ ನಾನು ಬಹಳ ಚಿಕ್ಕವನಾಗಿದ್ದೆನು. ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಅವರಿಂದ ದೊರೆಯುತ್ತಿದ್ದ ಕೂಲಿಯಲ್ಲಿ ದಿನಕ್ಕೆ 1 ಸಲ ಊಟ ಮಾಡಿ ನನ್ನ ಓದನ್ನು ಮುಂದುವರಿಸಿದ್ದೆನು. ಒಂದು ದಿನ ಕೆಲಸ ಮಾಡುತ್ತಿದ್ದಾಗ ನನ್ನ ಬಾಯಲ್ಲಿ ರಕ್ತ ಬಂದಿತ್ತು. ಮೂಗಿನಿಂದಲೂ ರಕ್ತ ಸುರಿಯಲಾರಂಭಿಸಿತು. ಎದೆ ಭಾರವಾಗಿ ಉಸಿರು ಕಟ್ಟಿತು. ರಕ್ತವು ಬಾಯಿಯಿಂದ ಬುಳುಬುಳು ಎಂದು ಬರುತ್ತಲೇ ಇತ್ತು. ನನ್ನ ಬಟ್ಟೆಯೆಲ್ಲ ನೆನೆದು ಹೋಯಿತು. ನನಗೆ ಮೇಲಕ್ಕೆ ಏಳಲು ಸಹ ಬಲವಿಲ್ಲದೆ ಹೋಯಿತು. ಹಾಗೆಯೇ ಮೂರ್ಛೆ ಹೋದೆನು. ಬಹಳ ಸಮಯದ ನಂತರ ನನಗೆ ಪ್ರಜ್ಞೆ ಬಂದಿತ್ತು. ಹೇಗೋ ತಡವರಿಸಿಕೊಂಡು ಎದ್ದೆನು. ಮೈ ಕೈಯೆಲ್ಲ ಭಯಂಕರವಾದ ನೋವು, ಆಯಾಸ. ಬಹಳ ಕಷ್ಟಪಟ್ಟು ಮನೆಗೆ ಬಂದು ಸೇರಿದೆನು. ಭಯಂಕರವಾದ ಜ್ವರ ಬರಲಾರಂಭಿಸಿತು. ನಿಮಿಷಕ್ಕೂ ಜ್ವರ ಹೆಚ್ಚಾಗುತ್ತಿತ್ತು. ಅದರೊಂದಿಗೆ ಕೆಮ್ಮು ಬರುತ್ತಿತ್ತು. ಕೆಮ್ಮಿದಾಗ ರಕ್ತ ವಾಂತಿಯಾಗುತ್ತಿತ್ತು. ಒಂದೇ 1 ತಿಂಗಳು ಸತ್ತವನಂತೆ ಬಿದ್ದುಕೊಂಡಿದ್ದ ನನ್ನನ್ನು ನನ್ನ ತಂದೆ ತಾಯಿಗಳು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ನನ್ನನ್ನು ಪರಿಶೋಧಿಸಿದ ವೈದ್ಯರು ಎಕ್ಸ್ರೇ ತೆಗೆದರು. ನಂತರ ಬಹಳ ವ್ಯಸನದಿಂದ ನನ್ನನ್ನು ಕುರಿತು, ನಿನಗೆ ಯಾವ ಸಹಾಯವನ್ನು ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ನಿನ್ನ ವ್ಯಾಧಿಯು ತೀವ್ರವಾಗಿದೆ. ಹೆಚ್ಚೆಂದರೆ 1 ತಿಂಗಳು ಮಾತ್ರವೇ ಜೀವಿಸಬಲ್ಲೆ ಎಂದರು. ವೈದ್ಯರೇ, ನೀವು ಹೇಳುತ್ತಿರುವುದು ನಿಜವೇ ಎಂದು ಕೂಗಿದೆನು. ಆ ವೈದ್ಯರು ನನ್ನ ಸಮೀಪಕ್ಕೆ ಬಂದು ಎಕ್ಸ್ರೇಯನ್ನು ನನಗೆ ತೋರಿಸಿ, ನಿನ್ನ ಬಲಭಾಗದ ಶ್ವಾಸಕೋಶವನ್ನೆಲ್ಲ ಪೂರ್ತಿಯಾಗಿ TB ಕಾಯಿಲೆಯನ್ನುಂಟು ಮಾಡುವ ಕ್ರಿಮಿಗಳು ನಾಶಗೊಳಿಸಿವೆ. ಮೇಲ್ಭಾಗವು ನಿರ್ಜೀವವಾಗಿದೆ, ಒಳಗೆಲ್ಲ ಗಾಯವಾಗಿದೆ. ಈಗ ಎಡಭಾಗಕ್ಕೂ ರೋಗ ಹರಡುತ್ತಿದೆ. ನೀನು ಒಳ್ಳೆಯ ಆಹಾರವಿಲ್ಲದೆ ಹಗಲು ರಾತ್ರಿ ದುಡಿದುದರ ಫಲವಾಗಿ ನಿನ್ನ ಹೃದಯದಲ್ಲಿ ಊತ ಕಾಣಿಸಿಕೊಂಡಿದೆ. ರಕ್ತ ಚಲನೆ ಸರಿಯಾಗಿ ನಡೆಯುತ್ತಿಲ್ಲ. ಈ ಸ್ಥಿತಿಯಲ್ಲಿರುವ ನಿನ್ನನ್ನು ಗುಣಪಡಿಸಲು ಯಾವ ಔಷಧಿಗಳೂ ಇಲ್ಲ. ಆದುದರಿಂದ ನಾನು ಮರೆಮಾಚದೆ ಎಲ್ಲವನ್ನು ನಿನಗೆ ತಿಳಿಸಿದ್ದೇನೆ. ನೀನು ಬೇಗನೆ ಸತ್ತು ಹೋಗುತ್ತಿ ಎಂದರು. ತೇಲಿದ ಕಣ್ಣುಗಳೊಂದಿಗೆ ಭಾರವಾದ ಹೃದಯದಿಂದ ತೂರಾಡಿಕೊಂಡು ಮನೆಗೆ ಬಂದು ಸೇರಿದೆನು. ನನ್ನ ಮುಖದಲ್ಲಿದ್ದ ಮರಣದ ಛಾಯೆಯನ್ನು ಗುರುತಿಸಿದ ನನ್ನ ತಂದೆಯು ನನ್ನ ಸಮೀಪ ಬಂದು ನನ್ನನ್ನು ಸಂತೈಸಿದರು. ನನ್ನ ಮಗನೇ, ಜೀವನ ಎಂಬುದು ಸುಳ್ಳು, ಮರಣ ಎಂಬುದು ನಿಜವಲ್ಲ. ಪ್ರಪಂಚದಲ್ಲಿ ಸಂತೋಷ, ಸುಖ, ದುಃಖ ಎಂಬುದು ಇಲ್ಲವೇ ಇಲ್ಲ. ಬುದ್ಧನೇ ಎಂದೆಂದು ಇರುವನು. ಜೀವವನ್ನು ಮರಣ ಎಂಬುದನ್ನು ಮರೆತು ಸಮಾಧಾನವಾಗಿರು ಎಂದರು. ನಾನು ದುಃಖದಿಂದ ಅವರ ಬಳಿ, ಅಪ್ಪ, ನಾನು ಬಾಧೆ ಪಡುತ್ತಿರುವುದು ನಿಜ, ರಕ್ತವಾಗಿ ವಾಂತಿ ಮಾಡುತ್ತಿರುವುದು ನಿಜ. ಬುದ್ಧನು ಆತನ ತತ್ವಗಳು ನನಗೆ ಯಾವ ಸಹಾಯವನ್ನು ಮಾಡಲಿಲ್ಲ.
ಆದ್ದರಿಂದ ಅವು ನನಗೆ ಬೇಕಿಲ್ಲ ಎಂದನು. ದೇವರು ಇದ್ದಾನಾ? ಒಂದು ದಿನ ಮರಣದ ಭಯವು ನನ್ನನ್ನು ಬಹಳವಾಗಿ ಬಾಧಿಸಿತು. ಅಯ್ಯೋ, ನಿಜವಾದ ದೇವರು ಯಾರು? ಪ್ರಪಂಚದಲ್ಲಿ ದೇವರು ಎಂದು ಏನಾದರೂ ಇದೆಯೋ? ಹಾಗಿರುವುದಾದರೆ ನನಗೆ ಸಹಾಯ ಮಾಡಬಾರದಾ? ನಾನು ಮರಣಕ್ಕೆ ಸಿದ್ಧನಾಗಬೇಕಲ್ಲ ಎಂದು ಗೋಳಾಡಿ ಅತ್ತೆನು. ಆ ಕೂಡಲೇ ಒಬ್ಬ ಚಿಕ್ಕ ಹುಡುಗಿ ಒಳಗೆ ಬಂದಳು. ಅವಳ ಕೈಯಲ್ಲಿ ಸತ್ಯವೇದವಿತ್ತು. ನಮ್ಮ ಸಮಾಜದಲ್ಲಿ ನಾವು ಹೆಣ್ಣು ಮಕ್ಕಳನ್ನು ಕೀಳಾಗಿ ಎಣಿಸುವುದರಿಂದಲೂ ಹೆಂಗಸರು ಗಂಡಸರಿಗೆ ಉಪದೇಶ ಮಾಡಬಾರದು ಎಂಬ ಸಂಪ್ರದಾಯವಿರುವುದರಿಂದಲೂ ಅವಳ ಬರುವಿಕೆಯನ್ನು ನಾನು ಸಹಿಸಲಿಲ್ಲ. ಕೋಪದಿಂದಲೂ ಉದಾಸೀನತೆಯಿಂದಲೂ ಮೂರ್ಖನಂತೆ ನೀನು ಹೊರಗೆ ಹೋಗು ಎಂದು ಜೋರಾಗಿ ಕೂಗಿದೆನು. ಅವಳಾದರೂ ಬಹಳ ತಾಳ್ಮೆಯಿಂದ, ನೀನು ಸಾಯುತ್ತಿದ್ದಿ ಎಂಬುದು ನನಗೆ ಗೊತ್ತು. ಆದುದರಿಂದ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ನಿನಗೆ ಹೇಳುವುದಕ್ಕಾಗಿಯೇ ಬಂದಿದ್ದೇನೆ ಎಂದಳು. ನಾನು ಇನ್ನೂ ಹೆಚ್ಚು ಕೋಪದಿಂದ ಅವಳನ್ನು ಬೈದೆನು, ಶಾಪ ಹಾಕಿದೆನು. ಅವಳಾದರೂ ಆ ಸ್ಥಳ ಬಿಟ್ಟು ಕದಲಲಿಲ್ಲ. ನೀನು ಬೇಗ ಹೊರಗೆ ಹೋಗು, ಈ ಕೋಣೆಯ ತುಂಬ ಕ್ಷಯರೋಗದ ರೋಗಾಣುಗಳು ತುಂಬಿವೆ, ಅದು ನಿನ್ನನ್ನು ಆಕ್ರಮಿಸಿಕೊಳ್ಳುತ್ತದೆ ಎಂದೆನು. ಅದಕ್ಕೂ ಅವಳು ಕಿವಿಗೊಡಲಿಲ್ಲ. ನನ್ನ ಯೇಸು ಸ್ವಾಮಿ ನನ್ನನ್ನು ಕಾಪಾಡುವಂಥ ಮಹಿಮಾ ಸ್ವರೂಪಿಯಾಗಿದ್ದಾನೆ ಎಂದು ಹೇಳುತ್ತಾ ತನ್ನ ಸಾಕ್ಷಿಯನ್ನು ಮುಂದುವರಿಸಿದಳು. ನನಗಾದರೂ ಅವಳು ಹೊರಗೆ ಹೋದರೆ ಸಾಕೆನಿಸಿತ್ತು. ಮಾರನೇ ದಿನವೂ ಸಹ ಅವಳು ನನ್ನ ಕೋಣೆಯಲ್ಲಿ ಹಾಜರಾದಾಗ ನನ್ನ ತಾಳ್ಮೆ ತಪ್ಪಿತು. ಅವಳು ದೊಡ್ಡ ಸ್ವರದಿಂದ ಹಾಡು ಹೇಳಲಾರಂಭಿಸಿದಳು, ಸತ್ಯವೇದವನ್ನು ತೆರೆದು ಓದಲಾರಂಭಿಸಿದಳು. ನನ್ನ ಕೋಪಕ್ಕೆ ಮಿತಿಯೇ ಇಲ್ಲವಾಯಿತು. ದೊಡ್ಡ ಶಬ್ದದಿಂದ, ಕ್ರೈಸ್ತ ನಾಯಿಯೇ ಹೊರಗೆ ಹೋಗು ಎಂದು ಕೂಗಿದೆ. ಆದರೆ ಅವಳು ಅದನ್ನು ಲಕ್ಷಿಸಲೇ ಇಲ್ಲ. ಸೌಮ್ಯವಾದ ಮುಖಭಾವದಿಂದ ಕರ್ತನಾದ ಯೇಸುಕ್ರಿಸ್ತನ ಬಗ್ಗೆ ಹೇಳುತ್ತಲೇ ಇದ್ದಳು. 5ನೇ ದಿನ ಅವಳು ನನ್ನ ಕೋಣೆಗೆ ಬಂದಾಗ, ನೀನು ಪ್ರತಿನಿತ್ಯವೂ ಬಂದು ನನ್ನನ್ನು ಏಕೆ ಕಾಡಿಸುತ್ತಿ ಎಂದು ಕೇಳಿದೆನು. ಆಗ ಅವಳು ಹೇಳಿದಳು, ನಿನಗಾಗಿ ಪ್ರಾರ್ಥಿಸುವಂತೆ ಒಬ್ಬರು ನನಗೆ ಹೇಳಿ ಕಳಿಸಿದ್ದಾರೆ ಎಂದಳು. ಅವರು ಯಾರು ಎಂದು ಕೇಳಿದ್ದಕ್ಕೆ ಅವಳು, ಕರ್ತನಾದ ಯೇಸು ಕ್ರಿಸ್ತನು ಎಂದು ಹೇಳುವಾಗ ಅವಳ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ಅವಳು ಬಿಕ್ಕುತ್ತಿದ್ದಳು. ಅವಳ ಈ ಮಾತು ಕಠಿಣವಾದ ನನ್ನ ಹೃದಯವನ್ನೇ ಒಡೆಯಿತು. ಅವಳ ಕಣ್ಣೀರನ್ನು ನೋಡಲಾರದಂತೆ ನನ್ನ ಕಣ್ಣುಗಳು ತುಂಬಿ ಬಂದವು. ನಾನು ಅಳಲಾರಂಭಿಸಿದೆನು. ನಿನ್ನ ಯೇಸು ಕ್ರಿಸ್ತನ ಬಗ್ಗೆ ನಾನು ತಿಳಿದುಕೊಳ್ಳಲು ಆಶಿಸುತ್ತೇನೆ ಎಂದು ದುಃಖದಿಂದ ಅಂಗಲಾಚುತ್ತಾ ಕೇಳಿಕೊಂಡೆನು. ಅವಳು ತನ್ನ ಸತ್ಯವೇದವನ್ನು ಪ್ರೀತಿಯಿಂದ ನನಗೆ ಕೊಟ್ಟು ಮತ್ತಾಯನು ಬರೆದ ಪತ್ರಿಕೆಯನ್ನು ಓದುವಂತೆ ಕೇಳಿಕೊಂಡಳು. ಅದು ವಂಶಾವಳಿಯಾಗಿರುವುದರಿಂದ ನಾನು ಅವಳನ್ನು ಕುರಿತು, ಇದೇನು ಟೆಲಿಫೋನ್ ಡೈರೆಕ್ಟರಿಯಂತಿದೆಯಲ್ಲ ಎಂದು ಕೇಳಿದೆನು. ಅದನ್ನು ಮುಂದುವರಿಸಿ ಸತತವಾಗಿ ಓದಿರಿ, ಮಹತ್ತರವಾದ ಸಂಭವಗಳು ಅಡಗಿವೆ ಎಂದು ಹೇಳಿ ಪ್ರಾರ್ಥಿಸಿದ ನಂತರ ಹೊರಟು ಹೋದಳು. ಮಧುರವಾದ ಸತ್ಯವೇದ. ನಾನು ಸತ್ಯವೇದವನ್ನು ಸತತವಾಗಿ ಓದಲಾರಂಭಿಸಿದೆನು. ಬೌದ್ಧ ಮತದ ತತ್ವಜ್ಞಾನಿಗಳು ಬರೆದಿರುವಂಥ ತತ್ವಗಳಿರಬಹುದೆಂದು ತಿಳಿದಿದ್ದೆನು. ಆದರೆ ಅವು ತತ್ವಗಳಾಗಿರದೆ ದೇವಕುಮಾರನಾದಂಥ ಯೇಸುಕ್ರಿಸ್ತನು ಕುರಿತಾದ ಸತ್ಯ ಸಂಭವಗಳಾಗಿದ್ದವು. ಯೇಸುಕ್ರಿಸ್ತನು ರೋಗಿಗಳನ್ನು ಗುಣಪಡಿಸುವುದನ್ನು, ಸತ್ತವರನ್ನು ಬದುಕಿಸಿದನ್ನು ಓದಿದೆನು. ನಾನು ಸಹ ಯೇಸುಕ್ರಿಸ್ತನ ಬಳಿ ಬಂದರೆ ಆತನು ನನ್ನನ್ನು ಗುಣಪಡಿಸುತ್ತಾನಲ್ಲವೇ ಎಂಬುದಾಗಿ ಆಳವಾಗಿ ಯೋಚಿಸಲಾರಂಭಿಸಿದೆನು. ನಾವು ಆತನನ್ನು ಉದಾಸೀನ ಮಾಡಿದೆನಲ್ಲ, ಶಪಿಸಿದೆನಲ್ಲ. ಈಗ ಆತನ ಬಳಿ ಹೇಗೆ ಹೋಗಲಿ? ಆತನು ನನ್ನನ್ನು ಅಂಗೀಕರಿಸುತ್ತಾನಾ? ನನ್ನ ಮನಸ್ಸಿನಲ್ಲಿ ಹೋರಾಟವೇ ನಡೆದಿತ್ತು. ಆತನು ಪಾಪಿಗಳನ್ನು ದ್ವೇಷಿಸುತ್ತಾನೋ ಅಥವಾ ಸೇರಿಸಿಕೊಳ್ಳುತ್ತಾನೋ ಎಂದು ತಿಳಿದುಕೊಳ್ಳುವ ಸಲುವಾಗಿ ಸತ್ಯವೇದವನ್ನು ಗಮನವಿಟ್ಟು ಓದಿದೆನು. ಆಹಾ, ಎಂಥ ಆಶ್ಚರ್ಯ! ಇಲ್ಲ, ಆತನು ಎಲ್ಲಿಯೂ ಪಾಪಿಗಳನ್ನು ತಳ್ಳಿಬಿಟ್ಟಂಥ ಸಂಭವವನ್ನು ಆ ಸತ್ಯವೇದದಲ್ಲಿ ನಾನು ಕಾಣಲೇ ಇಲ್ಲ. ವ್ಯಭಿಚಾರಿಣಿಯನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿರುವ ಸಂದರ್ಭದಲ್ಲಿ ಆತನು ಆ ಸ್ತ್ರೀಯನ್ನು ಕ್ಷಮಿಸಿದನೆಂದು ತಿಳಿದೆನು. ದೆವ್ವ ಹಿಡಿದವನೊಬ್ಬನನ್ನು ಗುಣಪಡಿಸಿದನೆಂದು ಓದಿದೆನು. ಆತನ ಬಳಿಗೆ ಪಾಪಿಗಳು, ವ್ಯಾಧಿಪೀಡಿತರು ಯಾವಾಗಲೂ ಬರುತ್ತಿದ್ದರೆಂದು ಅರಿತ ಕೂಡಲೇ ನಾನು ಯೋಚಿಸಲಾರಂಭಿಸಿದೆನು. ನನ್ನ ಆಂತರ್ಯವು ನನ್ನೊಳಗೆ,
ನಾನೊಬ್ಬ ನಿರ್ಗತಿಕ, ಪಾಪಿಗಳಲ್ಲೂ ಮಹಾಪಾಪಿಯಾಗಿ, ಕ್ಷಯರೋಗಿಯಾಗಿ, ಶ್ವಾಸಕೋಶವೆಲ್ಲ ಹಾಳಾಗಿರುವ ಈ ಸ್ಥಿತಿಯಲ್ಲಿ ಆತನು ನನ್ನನ್ನು ಅಂಗೀಕರಿಸಿಕೊಳ್ಳುತ್ತಾನಾ ಎಂದು ಯೋಚಿಸಲಾರಂಭಿಸಿದೆನು. ನನಗೆ ಸತ್ಯವೇದವನ್ನು ಕೊಟ್ಟಂಥ ಆ ಹುಡುಗಿ ಪುನಃ ನನ್ನನ್ನು ಸಂಧಿಸಲೇ ಇಲ್ಲ. ಅವಳು ಯಾರು? ಅವಳ ಹೆಸರೇನು? ಮನೆಯಲ್ಲಿ ಒಂದೂ ಗೊತ್ತಿಲ್ಲ. ಯೇಸು ಕ್ರಿಸ್ತನ ಬಗ್ಗೆ ನನಗೆ ತಿಳಿಸುವವರು ಯಾರಾದರೂ ಸಿಕ್ಕುವರೇ ಎಂದು ವಿಚಾರಲಾರಂಭಿಸಿದೆನು. ಆಗ ನನಗೆ ವಿದೇಶದ ಬೋಧಕರೊಬ್ಬರ ವಿಳಾಸ ದೊರೆಯಿತು. ಯೇಸು ಬೇಕು. ನನಗೆ ನಡೆಯಲು ಆಗುತ್ತಿರಲಿಲ್ಲ. ಕೇವಲ 10 ಅಡಿ ದೂರ ಹೋದೊಡನೆ ಮೇಲುಸಿರು ಬಿಡಲಾರಂಭಿಸಿದೆನು. ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ನಡೆದೆನು. ಹೇಗೋ ಕಷ್ಟಪಟ್ಟು ಆ ಬೋಧಕರಿರುವ ದೇವಾಲಯವನ್ನು ಸೇರಿದೆನು. ಅಲ್ಲಿ ಎಲ್ಲರೂ ಸೇರಿ ಹಾಡುತ್ತಿದ್ದರು. ಅವರ ಮುಖಗಳಲ್ಲಿ ಸಂತೋಷದ ಕಳೆ ಮಿಂಚುತ್ತಿತ್ತು. ಹಾಡಿದ ನಂತರ ಆ ಅಮೇರಿಕ ದೇಶದ ಬೋಧಕರು ಪ್ರಸಂಗ ಮಾಡಲು ಎದ್ದು ನಿಂತರು. ನಮ್ಮ ಬೌದ್ಧ ಗುರುಗಳಂತೆ ಆಡಂಬರದ ಉಡುಪನ್ನು ಧರಿಸದೆ ಬಹಳ ಸಾಮಾನ್ಯವಾದ ಉಡುಪಿನಲ್ಲಿದ್ದ ಅವರನ್ನು ನೋಡಿ ನನಗೆ ಬಹಳ ಆಶ್ಚರ್ಯವಾಯಿತು. ಅವರು ಹೇಳುತ್ತಿದ್ದ ವಿಷಯಗಳನ್ನು ಮತ್ತೊಬ್ಬರು ಭಾಷಾಂತರಿಸುತ್ತಿದ್ದರು. ಆ ಮಾತುಗಳು ನನ್ನ ಹೃದಯವನ್ನು ಮುಟ್ಟಿತು. ಕ್ರಿಸ್ತನನ್ನು ಅಂಗೀಕರಿಸಿಕೊಂಡವರು ಮುಂದೆ ಬರಲು ಕರೆ ಕೊಟ್ಟಾಗ ಮೊದಲು ನಾನು ಎದ್ದು ಮುಂದೆ ಹೋದೆನು. ಅವರು ನನ್ನನ್ನು ತನ್ನ ಕಾರ್ಯಾಲಯಕ್ಕೆ ಕರೆದುಕೊಂಡು ಹೋದರು. ರಕ್ಷಣೆ ಹೊಂದುವ ರೀತಿಯನ್ನು ವಿವರಿಸಿದರು. ಅವರು ಹೇಳಿಕೊಟ್ಟ ರೀತಿಯಲ್ಲಿ ನಾನು ಪಾಪದ ಅರಿಕೆಯನ್ನು ಮಾಡಿ ಪ್ರಾರ್ಥಿಸಿದೆನು. ನಾನು ಪ್ರಾರ್ಥಿಸುವಾಗ ಒಂದು ವಿಶೇಷವಾದ ದೈವಿಕ ಸಮಾಧಾನ ನನ್ನ ಹೃದಯವನ್ನು ತುಂಬಿತು. ನನ್ನ ಶರೀರದ ಅವಯವಗಳೆಲ್ಲ ಹೊಸ ಚೈತನ್ಯ, ಹೊಸ ಬಲ ಇಳಿಯುತ್ತಿರುವುದನ್ನು ಗ್ರಹಿಸಿದೆನು. ನನ್ನಲ್ಲಿ ಸಂತೋಷ ಉಕ್ಕಿ ಹರಿಯುತ್ತಿತ್ತು. ನಾನು ಹಾಡಿ ಜಿಗಿದು ಕುಣಿದಾಡಬೇಕೆಂದೆಣಿಸಿದನು. ಆ ಸಂತೋಷದ ರಹಸ್ಯವನ್ನು ತಿಳಿಯದವನಾಗಿ ದೇವಸೇವಕರ ಬಳಿ, ಅಯ್ಯ, ನನ್ನಲ್ಲಿ ಈ ಸಂತೋಷ ಎಲ್ಲಿಂದ ಬರುತ್ತಿದೆ? ನನ್ನನ್ನು ವಶೀಕರಣ ಮಾಡಿಬಿಟ್ಟಿದ್ದಾರಾ ಎಂದು ಕೇಳಿದೆ. ಅಂಥ ವಶೀಕರಣಕ್ಕೆ ನಿನ್ನನ್ನು ಯಾರೂ ಒಳಪಡಿಸಲಿಲ್ಲ. ಜೀವನದಿಯಾಗಿರುವ ಯೇಸು ಕ್ರಿಸ್ತನು ನಿನ್ನೊಳಗೆ ಬಂದಿದ್ದಾನೆ. ಅದೇ ಈ ಸಂತೋಷದ ರಹಸ್ಯ. ಕ್ರಿಸ್ತನು ನಿನ್ನೊಳಗೆ ಬಂದಿದ್ದಾನೆ ಎಂಬುದಕ್ಕೆ ನಿನ್ನಲ್ಲಿ ಉಕ್ಕುತ್ತಿರುವ ಸಂತೋಷವೇ ಗುರುತು ಎಂದರು. ನಾನು ಮನೆಗೆ ಹಿಂದಿರುಗಿದೆನು. ನಾನು ಪಡೆದುಕೊಂಡ ಸಂತೋಷವನ್ನು, ಸಮಾಧಾನವನ್ನು ಕುರಿತು ಉತ್ಸಾಹದಿಂದ ಮನೆಯಲ್ಲಿ ಎಲ್ಲರಿಗೂ ವರ್ಣಿಸಿದಾಗ ಅವರು ಸಂತೋಷ ಪಡಲಿಲ್ಲ, ನನ್ನನ್ನು ದ್ರೋಹಿಯಂತೆ ಕಂಡರು. ನಮ್ಮ ದೇಶದಲ್ಲಿ ಯಾರಾದರೂ ಯೇಸುಕ್ರಿಸ್ತನನ್ನು ಅಂಗೀಕರಿಸುವುದಾದರೆ ಅಂಥವರು ಗತಿಸಿ ಹೋದ ತಮ್ಮ ಮೂಲಪಿತೃಗಳ ಆತ್ಮಗಳನ್ನು ಆರಾಧಿಸುತ್ತಿರಲಿಲ್ಲ. ಆದುದರಿಂದ ಅವರನ್ನು ಕುಟುಂಬದಿಂದ ಹೊರಗೆ ಹಾಕುತ್ತಿದ್ದರು. ನನ್ನ ಪ್ರೀತಿಯ ತಂಗಿ ನನ್ನನ್ನು ನೋಡಿ, ನೀನು ನಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ಯೇಸುಸ್ವಾಮಿಯನ್ನು ಪ್ರೀತಿಸುತ್ತೀಯಾ? ಆತನಿಗಾಗಿ ನಮ್ಮೆಲ್ಲರನ್ನು ತೊರೆದು ಬಿಡುತ್ತೀಯಾ ಎಂದು ಕೇಳಿದಳು. ನನ್ನ ತಂದೆಯು ಬಹಳ ಕೋಪಗೊಂಡರು. ನೀನು ಬದುಕಿದರೂ ಸತ್ತರೂ ಅದರ ಬಗ್ಗೆ ನನಗೆ ಚಿಂತೆಯಿಲ್ಲ. ನೀನು ಮನೆ ಬಿಟ್ಟು ಹೊರಗೆ ಹೋಗು ಎಂದು ಗರ್ಜಿಸಿದರು. ಬೇರೆ ದಾರಿ ಇಲ್ಲದೆ ನಾನು ಕೆಲವು ವಸ್ತುಗಳನ್ನು ತೆಗೆದುಕೊಂಡು ನನ್ನ ಮಾವನ ಮನೆಗಾದರೂ ಹೋಗೋಣವೆಂದು ಹೊರಟೆನು. ಅವರ ಮನೆಯ ಬಾಗಿಲನ್ನು ಸಮೀಪಿಸುತ್ತಿದ್ದಂತೆ ಒಳಗಡೆಯಿಂದ, ಕ್ರೈಸ್ತ ನಾಯಿ, ನೀನು ಒಳಗೆ ಬರಬೇಡ, ಇಲ್ಲಿ ನಿನಗೆ ಸ್ಥಳವಿಲ್ಲ, ಆಚೆ ಹೋಗು ಎಂದು ಅಟ್ಟಿಬಿಟ್ಟರು. ಎಲ್ಲಿ ಹೋಗುವುದೆಂದು ನನಗೆ ತಿಳಿಯಲಿಲ್ಲ. ಆದರೂ ನನ್ನ ಒಳಗಿದ್ದಂಥ ದೈವಿಕವಾದ ಸಮಾಧಾನ, ಸಂತೋಷ ಕಡಿಮೆಯಾಗಲಿಲ್ಲ. ಎಲ್ಲಿಯೂ ಹೋಗಲಾರದಂಥ ಪರಿಸ್ಥಿತಿಯಲ್ಲಿದ್ದ ನಾನು ಸಮೀಪವಿದ್ದ ಬೆಟ್ಟದೆಡೆಗೆ ನಡೆದು ಅಲ್ಲಿ ಸಾಯೋಣವೆಂದು ತೀರ್ಮಾನ ಮಾಡಿಕೊಂಡು ನನ್ನನ್ನು ಕ್ರಿಸ್ತನಡೆಗೆ ನಡೆಸಿದಂಥ ಬೋಧಕರನ್ನು ಸಂಧಿಸಿ ಅವರಿಗೆ ವಂದನೆಗಳನ್ನು ತಿಳಿಸಬೇಕೆಂದು ಅವರ ಬಳಿ ಹೋದೆನು. ಬೋಧಕರಿಗೆ ಸಹಾಯಕರಾಗಿದ್ದ ಅವರ ಕಾರ್ಯದರ್ಶಿಗಳು ನನ್ನನ್ನು ಆಹ್ವಾನಿಸಿದರು. ಅವರ ಬಳಿ, ಅಯ್ಯ, ನೀವು ಬಹಳ ಪ್ರೀತಿಯಿಂದ ನನಗೆ ಕ್ರಿಸ್ತನನ್ನು ಪರಿಚಯ ಮಾಡಿಸಿದಿರಿ. ನಾನು ಆತನನ್ನು ಅಂಗೀಕರಿಸಿಕೊಂಡದ್ದರಿಂದ ಸಾಯುವುದಕ್ಕಾಗಿ ಬೆಟ್ಟದ ಕಡೆಗೆ ಹೋಗುತ್ತಿದ್ದೇನೆ. ಅದಕ್ಕೆ ಮೊದಲು ನಿಮಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದನು. ಕೂಡಲೇ ಆ ದೇವ ಸೇವಕರು ನನ್ನನ್ನು ಮನೆಯೊಳಕ್ಕೆ ಕರೆದುಕೊಂಡು ಹೋದರು. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು ಎಂಬ ವಾಕ್ಯವನ್ನು ನನಗೆ ತೋರಿಸಿದರು. ನಂತರ ನನ್ನನ್ನು ತನ್ನೊಂದಿಗೆ
ಊಟ ಮಾಡುವಂತೆ ಕರೆದರು. ನಾನು ಊಟ ಮಾಡುತ್ತಿರುವಾಗ ನನ್ನ ಮನಸ್ಸು ಭಾರವಾಗಿ ನನ್ನ ಹೃದಯ ಒಡೆಯಿತು. ನಾನು ಬಿಕ್ಕಿ ಬಿಕ್ಕಿ ಅತ್ತೆನು. ಕಣ್ಣೀರು ಸುರಿಸುತ್ತಾ ಅವರ ಬಳಿ, ಅಯ್ಯ, ನೀವು ಯಾಕೆ ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡುತ್ತೀರಿ ಎಂದು ಕೇಳಿದೆನು. ಅವರು ಹೇಳಿದರು, ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ವಿಮೋಚಿಸಿರುವುದರಿಂದಲೇ ಎಂದು ಪ್ರೀತಿಯಿಂದ ಉತ್ತರಿಸಿದರು. ನನಗಿರುವ ಕ್ಷಯರೋಗ ಅವರಿಗೆ ಅಂಟಿಕೊಳ್ಳಬಾರದೆನೆನಿಸಿ ಒಂದು ಚಿಕ್ಕ ಕೋಣೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಅಲ್ಲಿದ್ದುಕೊಂಡು ಆರಾಧನೆಗಳಿಗೆ ಹೋಗಿ ಬರಲಾರಂಭಿಸಿದನು. ಬೋಧಕರು ನನಗೆ ಸತ್ಯವೇದವನ್ನು ಕಲಿಸಿಕೊಟ್ಟರು. ಸತ್ಯವೇದದ ವಾಕ್ಯಗಳಲ್ಲಿ ಕರ್ತನ ಸೃಷ್ಟಿಯ ಮಹಿಮೆ ಅಪಾರವಾಗಿದೆ. ಕರ್ತನು ತನ್ನ ವಚನಗಳನ್ನು ಕಳುಹಿಸಿ ನಿನ್ನನ್ನು ಗುಣಪಡಿಸುವನು ಎಂದು ಹೇಳಿದನು. ಆ ಮಾತುಗಳು ಜೇನಿನಂತೆ ಮಧುರವಾಗಿತ್ತು. ಅವರು ಹೇಳುತ್ತಿದ್ದ ವಾಕ್ಯಗಳೆಲ್ಲ ಬಾಯ್ಪಾಠ ಮಾಡಿದೆನು. ಒಂದು ದಿನ ಆ ವಾಕ್ಯಗಳನ್ನು ಕಾರ್ಯರೂಪಕ್ಕೆ ತರಬೇಕೆಂದು ತೀರ್ಮಾನ ಮಾಡಿದೆನು. ದೇವರ ಪ್ರಭಾವ. ನನ್ನ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು ಪ್ರಾರ್ಥಿಸಲಾರಂಭಿಸಿದೆನು. ಯೇಸುವೆ, ನಾನು ನಿನ್ನನ್ನು ನೋಡಲಾಶಿಸುತ್ತೇನೆ, ನನ್ನ ಭವಿಷ್ಯವನ್ನು ಕುರಿತು ತಿಳಿದುಕೊಳ್ಳಲಾಶಿಸುತ್ತೇನೆ ಎಂದು ಹೇಳಿ ನಿಲ್ಲಿಸಿದೆನು. ಸ್ವಲ್ಪ ಹೊತ್ತು ಕಣ್ಣನ್ನು ಮುಚ್ಚಿ ಮೌನವಾಗಿದ್ದೆನು. ಯೇಸುಸ್ವಾಮಿ ಬರಲಿಲ್ಲ. ಯೇಸುಸ್ವಾಮಿ ದರ್ಶನ ಕೊಡಬಹುದೆಂದೆಣಿಸಿ ಕಾದು ಕುಳಿತಿದ್ದೆನು. ಆದರೆ ಸ್ವಾಮಿಯ ದರ್ಶನವಾಗಲಿಲ್ಲ. ಆ ದಿನವಿಡೀ ಎಡೆಬಿಡದೆ ನಾನು ಪ್ರಾರ್ಥಿಸಿದೆನು. ಆ ರಾತ್ರಿ ವೇಳೆಯಲ್ಲಿ ನಾನು ಬಹಳವಾಗಿ ಬೆವರು ಬರಲಾರಂಭಿಸಿತು. ಆದರೂ ಪ್ರಾರ್ಥಿಸುವುದನ್ನು ಬಿಡಲಿಲ್ಲ. ನಡುರಾತ್ರಿ ಕಳೆದ ನಂತರ ಬಹಳವಾಗಿ ಬಳಲಿ ಹೋದೆನು. ಶರೀರದ ಬಲವೆಲ್ಲ ಹುಡುಗಿ ಹೋದಂತೆ ಅನಿಸಿತು. ಸ್ವಲ್ಪ ಆಯಾಸ ಪರಿಹಾರ ಮಾಡಿಕೊಳ್ಳೋಣವೆಂದು ಅಂದುಕೊಂಡೆನು. ಆಗ ಪಕ್ಕನೆ ನನ್ನ ಕೋಣೆಯು ಪ್ರಕಾಶಮಾನವಾದ ಬೆಳಕಿನಿಂದ ತುಂಬಿತು. ಮಹಿಮೆಯ ಪ್ರಭಾವವು ಕೋಣೆಯನ್ನು ಬೆಳಗಾಲಾರಂಭಿಸಿತು. ಮನೆಗೆ ಬೆಂಕಿ ಹತ್ತಿ ಉರಿಯುತ್ತಿರುವಂತೆ ಆ ಬೆಳಕು ಅಮೋಘವಾಗಿತ್ತು. ನಾನು ಹಿಂದಿರುಗಿ ನೋಡಿದಾಗ ನನ್ನ ಸಮೀಪದಲ್ಲಿ ನಿಂತಿದ್ದಂಥ 2 ಪಾದಗಳನ್ನು ಕಂಡೆನು. ನಾನು ನಿಧಾನವಾಗಿ ಮೇಲೆ ದೃಷ್ಟಿಸಿದಾಗ ಬಿಳಿಯ ವಸ್ತ್ರವನ್ನು ಧರಿಸಿದಾತನನ್ನು ನೋಡಿದೆನು. ಪಕ್ಕನೆ ನನ್ನ ಕಣ್ಣುಗಳು ಆತನ ಮುಖವನ್ನು ದೃಷ್ಟಿಸಿದವು. ಆತನ ಮುಖವು ಸೂರ್ಯನಂತೆ ಪ್ರಕಾಶಿಸುತ್ತಿತ್ತು. ಆ ಪ್ರಕಾಶವು ಎಲ್ಲ ಕಡೆಗಳಿಗೂ ಪ್ರಸರುತ್ತಿತ್ತು. ಅದುವರೆಗೂ ಆತನು ಯಾರೆಂದು ನನಗೆ ತಿಳಿಯಲಿಲ್ಲ. ಆತನ ತಲೆಯಲ್ಲಿ ಮುಳ್ಳಿನ ಕಿರೀಟವಿರುವುದನ್ನು, ಆ ಮುಳ್ಳು ತಲೆಯಲ್ಲಿ ಚುಚ್ಚಿ ರಕ್ತ ಸುರಿಯುತ್ತಿರುವುದನ್ನು ನಾನು ಕಂಡಾಗ ಆತನೇ ಯೇಸುಕ್ರಿಸ್ತನು ಎಂಬುದನ್ನು ತಿಳಿದುಕೊಂಡೆನು. ಆತನ ದೈವಿಕ ಪ್ರೀತಿಯ ಹೊನಲು ನನ್ನ ಮನಸ್ಸನ್ನು ತುಂಬಿತು. ಆತನ ಪ್ರೀತಿಯ ನೋಟ ನನ್ನ ಹೃದಯವನ್ನು ಕರಗಿಸಿತು. ನಾನು ಪೂಜಿಸಿದ ಹಳೆಯ ದೇವರುಗಳೆಲ್ಲ ನನ್ನನ್ನು ಭಯಪಡಿಸುವಂತಗಳಾಗಿಯೂ ಶಾಪ ಕೊಡುವಂತಗಳಾಗಿಯೂ ದಂಡಿಸುವಂತಗಳಾಗಿಯೂ ಇದ್ದವು. ಯೇಸು ಕ್ರಿಸ್ತನನ್ನು ನೋಡಿದಾಗ ನನ್ನ ಭಯವೆಲ್ಲ ನೀಗಿ ಹೋಯಿತು. ದೈವಿಕ ಪ್ರೀತಿಯಿಂದ ನನ್ನ ಹೃದಯವು ತುಂಬಿತು. ಆಹಾ, ಆತನು ಎಂಥ ಮಹಿಮಾ ಸ್ವರೂಪಿ! ಪಕ್ಕನೆ ಆ ಮಹಿಮಾ ಪ್ರಭಾವದ ಆನಂದ ನನ್ನ ಹೃದಯವನ್ನು ತುಂಬಿ ಹರಿಯಲಾರಂಭಿಸಿತು. ಆ ಆನಂದವು ನನ್ನನ್ನು ಮಾತನಾಡುವಂತೆ ಮಾಡಿತು. ತಡೆಯಿಲ್ಲದ ಹಾಗೆ ನುಡಿಗಳು ಹೊರಬರುತ್ತಿದ್ದವು. ಮಹಿಮಾ ಬಲವುಳ್ಳಾತನು ನನ್ನೊಳಗಿದ್ದುಕೊಂಡು ನನ್ನನ್ನು ಮಾತನಾಡಲು ಪ್ರೇರಿಸುವಂತಿದ್ದಿತು. ನಾನು ಎಷ್ಟು ಹೊತ್ತು ಮಾತನಾಡುತ್ತಿದ್ದನೋ ಅಷ್ಟು ಹೊತ್ತು ಉಲ್ಲಾಸವಾಗಿಯೂ ಸಂತೃಪ್ತಿಯುಳ್ಳವನಾಗಿಯೂ ಇದ್ದೆನು. ನಾನು ಯಾವುದೋ ಒಂದು ನೂತನ ಭಾಷೆಯನ್ನು ಮಾತಾಡುತ್ತಿದ್ದೆನು. ನಾನು ನಿಜ ಸ್ಥಿತಿಗೆ ಬಂದಾಗ ಯೇಸು ಕ್ರಿಸ್ತನು ಅಲ್ಲಿರಲಿಲ್ಲ. ಆತನು ಹೊರಟು ಹೋಗಿದ್ದನು. ಆದರೆ ನನ್ನ ಸಂತೋಷವು ಹಾಗೆಯೇ ಇದ್ದಿತು. ನನ್ನಲ್ಲಿದ್ದ ನೋವು ಸಂಕಟಗಳೆಲ್ಲ ನೀಗಿ ಹೋಗಿತ್ತು. ಆ ಕೂಡಲೇ ಬೋಧಕರನ್ನು ನೋಡುವುದಕ್ಕಾಗಿ ಅವರ ಮನೆಗೆ ಧಾವಿಸಿದೆನು. ಅವರ ಬಳಿ ನಾನು ಯೇಸು ಕ್ರಿಸ್ತನನ್ನು ಕಂಡನೆಂದು ನನಗೆ ಅರ್ಥವಾಗದಂಥ ನೂತನ ಭಾಷೆಯಲ್ಲಿ ಮಾತನಾಡಿದೆನೆಂದು ಹೇಳಿದೆನು. ಕೂಡಲೇ ಅವರು ಸತ್ಯವೇದವನ್ನು ತೆರೆದು ಅಪೊಸ್ತಲರ ಪುಸ್ತಕದ 2ನೇ ಅಧ್ಯಾಯವನ್ನು ತೋರಿಸಿದನು. ಆದಿಸಭೆಯ ವಿಶ್ವಾಸಿಗಳೆಲ್ಲ ಮೇಲೆ ಪವಿತ್ರ ಆತ್ಮನು ಇಳಿದುದನ್ನು ಅವರುಗಳೆಲ್ಲರೂ ಪವಿತ್ರಾತ್ಮ ಭರಿತರಾದದನ್ನು ತಿಳಿಯಪಡಿಸಿದರು. ನಾವು ಬಹಳ ಸಂತೋಷಪಟ್ಟೆವು. ಈ ಹೊಸ ಅನುಭವ ನನ್ನನ್ನು ಸಾಕ್ಷಿ ಕೊಡುವಂತೆ ಪ್ರೇರಿಸಿತು. ನಾನು ಬೀದಿಗಳಲ್ಲಿಯೂ ದಾರಿಗಳಲ್ಲಿಯೂ ನಿಂತುಕೊಂಡು ಯೇಸು ಕ್ರಿಸ್ತನನ್ನು ಕುರಿತು ಪ್ರಸಂಗಿಸಿದೆನು. ನಂತರ ಪವಿತ್ರಾತ್ಮನ ಬಲವನ್ನು ಹೊಂದಿ ಮನೆಗಳನ್ನು ಸಂಧಿಸಿ ಶುಭ ಸಂದೇಶವನ್ನು ತಿಳಿಸುತ್ತಿದ್ದೆನು. ಸುವಾರ್ತೆ ಸಾರುವುದೇ ನನ್ನ ಜೀವನದ ಉಸಿರಾಗಿತ್ತು.
ಹಿಂದಿನ ದಿನಗಳಂತೆ ಈಗ ನನಗೆ ಮೇಲಿಸಿರು ಬರುತ್ತಿರಲಿಲ್ಲ. ಆದುದರಿಂದ ನನ್ನ ಪರಿಶೋಧಿಸಿಕೊಳ್ಳುವುದಕ್ಕಾಗಿ ವೈದ್ಯರ ಬಳಿ ಹೋದೆನು. ಆಸ್ಪತ್ರೆಯಲ್ಲಿ ಎಕ್ಸ್ರೇ ತೆಗೆದರು, ಎಲ್ಲ ಪರಿಶೋಧನೆಗಳನ್ನು ಮಾಡಿದರು. ಎಂಥ ಆಶ್ಚರ್ಯ! ಕ್ಷಯರೋಗದ ಯಾವ ಗುರುತು ಇರಲಿಲ್ಲ. ಹಿಗ್ಗಿ ಹೋಗಿದ್ದ ನನ್ನ ಹೃದಯವು ಸಾಧಾರಣ ಸ್ಥಿತಿಗೆ ಬಂದಿತ್ತು. ನಾನು ಪೂರ್ಣವಾಗಿ ಗುಣ ಹೊಂದಿದೆನು. ಕರ್ತನ ಅಪಾರವಾದ ಕೃಪೆಯಿಂದ ಸತ್ಯವೇದ ಅಧ್ಯಯನ ವಿದ್ಯಾಲಯಕ್ಕೆ ಸೇರಿದೆನು. ಕೈಯಲ್ಲಿ ಹಣವಿಲ್ಲ, ಧರಿಸಲು ಸಾಕಷ್ಟು ಉಡುಪು ಇಲ್ಲ. ಆದಾಗ್ಯೂ ಕರ್ತನು ನನ್ನನ್ನು ಬಿಡಲಿಲ್ಲ. ವಿದ್ಯಾಭ್ಯಾಸವನ್ನು ಜಯವಾಗಿ ಮುಗಿಸಿದೆನು. ಊರ ಹೊರಗಿನ ಒಂದು ಗುಡಿಸಲಿನಲ್ಲಿ ನಾನು ಪ್ರಸಂಗ ಮಾಡಲಾರಂಭಿಸಿದೆನು. ಅನೇಕ ಬಡ ಜನರು ಕೂಡಿ ಬರುತ್ತಿದ್ದರು. ಕರ್ತನು ನನಗೆ ಮಾಡಿದ ಮಹತ್ತರವಾದ ಕಾರ್ಯಗಳನ್ನು ಅವರಿಗೆ ಸಾಕ್ಷಿಯಾಗಿ ಹೇಳುತ್ತಿದ್ದೆನು. ನನ್ನನ್ನು ಗುಣಪಡಿಸಿದ ಕರ್ತನು ನಿಮಗೂ ಸಹಾಯ ಮಾಡುತ್ತಾನೆಂದು ದೃಢವಾಗಿ ಸಾರಿ ಹೇಳುತ್ತಿದ್ದೆನು. ಅನೇಕರು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡರು. ಈಗ ನನ್ನ ಸಭೆಯಲ್ಲಿ ಸುಮಾರು 8 ಲಕ್ಷಕ್ಕೂ ಹೆಚ್ಚು ಮಂದಿ ವಿಶ್ವಾಸಿಗಳಿದ್ದಾರೆ. ಪ್ರತಿ ತಿಂಗಳು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವವರ ಸಂಖ್ಯೆ 5,000ವನ್ನು ಮೀರಿದೆ. ನಮ್ಮ ಸಭೆ ತೀವ್ರವಾಗಿ ಬೆಳೆಯುತ್ತಿರುವ ಕಾರಣವೇನೆಂದರೆ ನಾವು ನಿನ್ನೆ ಇದ್ದ ಹಾಗೆ ಇವತ್ತು ನಿರಂತರವೂ ಇರುವಾತನಾದ ಯೇಸುಕ್ರಿಸ್ತನನ್ನು ಕುರಿತು ಪ್ರಸಂಗಿಸುವುದೇ ಆಗಿದೆ. ಸಾಯುತ್ತಲಿದ್ದ ನನ್ನನ್ನು ಯೇಸುಕ್ರಿಸ್ತನು ವಿಮೋಚಿಸಿದನು, ಗುಣಪಡಿಸಿದನು, ಪವಿತ್ರ ಆತ್ಮನಿಂದ ಅಭಿಷೇಕಿಸಿದನು. ಕ್ರೈಸ್ತತ್ವ ಎನ್ನುವುದು ತತ್ವವಲ್ಲ, ಮತ ಸಂಬಂಧವಾದ ನಿಮ್ಮಂದನೆಯೂ ಅಲ್ಲ. ಅದು ಕ್ರಿಸ್ತನ ಮಹಿಮೆಯ ಪ್ರಸನ್ನತೆ ಆಗಿದೆ. ಅಲ್ಲೆಲೂಯ. ಸತ್ಯವೇದವು ಹೇಳುತ್ತದೆ, ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ. ರೋಮಾಪುರ 10:11. ದೇವಮಗುವೆ, ನೀನು ನಿನ್ನ ಪೂರ್ಣ ಹೃದಯದಿಂದ ಕ್ರಿಸ್ತನನ್ನು ಹುಡುಕಿಯಾದರೆ ನಿಶ್ಚಯವಾಗಿ ಆತನನ್ನು ಕಂಡುಕೊಳ್ಳುವಿ. ನೀನು ಆತನ ಸಮೀಪಕ್ಕೆ ಬರುವಾಗ ಆತನು ನಿನ್ನ ಸಮೀಪಕ್ಕೆ ಬರುವನು. ನಿನ್ನ ಪಾಪಗಳು ಕ್ಷಮಿಸಲ್ಪಡುವವು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರಕ್ಕಾಗಿ ನಮಗೆ ಬಿಡುಗಡೆಯಾಯಿತು. ಕೊಲೊಸ್ಸ 1:14. ನೀನು ದೇವರ ಮಗುವಾಗಿದ್ದಿ. ಸತ್ಯವೇದವು ಹೇಳುತ್ತದೆ, ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಯೆಹೋವನ 1:12. ನೀನು ನಿತ್ಯ ಜೀವವನ್ನು ಪಡೆದುಕೊಳ್ಳುತ್ತಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಯೆಹೋವನ 3:16. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ,
ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.